ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ಷೇತ್ರ ಸಾಲಿಗ್ರಾಮದಲ್ಲಿ ಯಾತ್ರಾರ್ಥಿಗಳ ಸಂಖ್ಯೆಯು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ಕ್ಷೇತ್ರ ಯಾವಾಗ ಬೆಳೀತದೋ ಆವಾಗ ಭಕ್ತಾದಿಗಳಿಗೆ ಬೇಕಾದಂಥ ಸೌಕರ್ಯಗಳನ್ನು ಕೂಡ ಕೊಡುವಂಥದ್ದು ಕ್ಷೇತ್ರವನ್ನು ನಡೆಸುವವರ ಹಾಗೂ ಶ್ರೀ ಗುರುನರಸಿಂಹನ ಅನುಗ್ರಹ ಅಂತ ತಿಳ್ಕೊಂಡು ನಮ್ಮ ಆಡಳಿತ ಮಂಡಳಿಯು ಹಲವಾರು ಯೋಜನೆಗಳನ್ನು 21 ಫೆಬ್ರವರಿ ಇಂದ ನಾವೇನು ಆಡಳಿತವನ್ನು ಸ್ವೀಕರಿಸಿದ್ದೇವೆ. ಅಲ್ಲಿಂದ ಮೊದಲು ಗೋಸಾನ್ನಿಧ್ಯ ಆಯಿತು, ಅದರ ನಂತರ ಸಂಪೂರ್ಣವಾದ ತಾಮ್ರದ ಮೇಲ್ಛಾವಣಿ ಆಯಿತು. ಈಗ ಒಂದು ಹೊಸ ಸಾಹಸಕ್ಕೆ, ಬಹುದಿನಗಳ ಬೇಡಿಕೆಗೆ ನಾವು ಕೈ ಹಾಕಿದ್ದೇವೆ. ಅದು ಈಗ ಕನಸು ಸಾಕಾರ ಆಗುವಂಥ ಒಂದು ದಿನ ಬಂದಿದೆ. ಅದು ಶ್ರೀ ಗುರುಧಾಮ ಎನ್ನುವಂಥ ಯಾತ್ರಿ ನಿವಾಸ. ಯಾತ್ರಿ ನಿವಾಸ ಅಂತ ಹೇಳಿದರೆ ನೀವೆಲ್ಲ ಎಣಿಸ್ಬೋದು, ಇದು ಬೇರೆ ಬೇರೆ ಕ್ಷೇತ್ರಗಳಿದ್ದ ಹಾಗೆ ಒಂದು ಛತ್ರ ಅಂತ. ಹಾಗಲ್ಲ, ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಬ್ಬರು ನಿರೀಕ್ಷಿಸುವುದು ಕನಿಷ್ಠ ಸೌಲಭ್ಯದ ವಸತಿ ಸೌಕರ್ಯ. ಇಲ್ಲಿ ನಾವೀಗ ಶ್ರೀ ಗುರುಧಾಮದಲ್ಲಿ 35 ಮತ್ತು 2 ಅಂದರೆ 37 ಸುಸಜ್ಜಿತ ಕೊಠಡಿಗಳ ಮಿನಿಮಮ್ ಕಂಫರ್ಟ್ಸ್ ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಅಂತೇಳಿ ಅತ್ಯಾಧುನಿಕ ಸೌಕರ್ಯವನ್ನು, ಮೂಲ ಸೌಕರ್ಯ ಒಳಗೊಂಡಂಥ ಸುಸಜ್ಜಿತವಾದ ಕೊಠಡಿಗಳನ್ನು ಒಳಗೊಂಡಂಥ ಒಂದು ಯಾತ್ರಿ ನಿವಾಸವನ್ನು ಕ್ಷೇತ್ರಕ್ಕೆ ಒಂದು ಸೇವಾಕರ್ತರಿಗೆ ಮುಖ್ಯ ಉದ್ದೇಶ ಇಟ್ಟುಕೊಂಡು, ಅಂದರೆ ಬೇರೆ ಇದರಲ್ಲಿ ಇರ್ತಕ್ಕಂಥ ಒಂದು ವಾಣಿಜ್ಯದ ಉದ್ದೇಶದಲ್ಲಿ ನಾವು ಇದನ್ನು ಮಾಡ್ತಾ ಇಲ್ಲ. ಒಂದು ಕ್ಷೇತ್ರದಲ್ಲಿ ಭಕ್ತಾದಿಗಳಿಗೆ ಬೇಕಾದ ಸೌಕರ್ಯ ದೃಷ್ಟಿಯಿಂದ ಮತ್ತು ಮುಖ್ಯವಾಗಿ ಇಲ್ಲಿ ಸೇವೆಗೆಂದು ಬರುವವರಿಗೆ ಒಂದು ಉಳ್ಕೊಳ್ಳುವ ವ್ಯವಸ್ಥೆ ಈಗ ಬಹಳ ಮುಖ್ಯ ಆಗಿದೆ. ಅದು ನಾವು ಮೊನ್ನೆ 2023 ಹಬ್ಬದ ಮರುದಿನ ಅಂದರೆ ಸಾಧಾರಣ ಜನವರಿ 18ರಂದು ಭೂಮಿ ಪೂಜೆ ಮಾಡಿ ಕಾರ್ಯಾರಂಭ ಮಾಡಿದ್ದೇವೆ. ಇದು 24 ಆಯಿತು. 25ರ ನಾಡ್ದು ಮಾರ್ಚ್ 9ನೇ ತಾರೀಕು ಲಕ್ಷ ಮೋದಕ ಗಣಯಾಗದ ನಂತರ ದೇವರನ್ನ ಸಂತೃಪ್ತಿಗೊಳಿಸಿ ನಾವು ವಾಸ್ತು ಹೋಮ, ರಾಕ್ಷೋಪನ ಇತ್ಯಾದಿಗಳನ್ನು ಮಾಡಿಕೊಂಡು 9ರ ಬೆಳಿಗ್ಗೆ 11:30 ಗಂಟೆಗೆ ನಾವು ಇದನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದ ನಿವೃತ್ತ ಅಥವಾ ಹಿಂದೆ 2-3 ಸರ್ತಿ ಅಡ್ವೊಕೇಟ್ ಜನರಲ್ ಆಗಿ ಸೇವಿಸಿದಂಥ ಕೂಟಬಂಧು ಉದಯ ಹೊಳ್ಳರು ಇದನ್ನು ಲೋಕಾರ್ಪಣೆ ಮಾಡಿಕೊಳ್ಳಿ ಒಪ್ಪಿಕೊಂಡಿದ್ದಾರೆ. ವಿಶ್ರಾಂತ ಧರ್ಮದರ್ಶಿ ಆದಂಥ ಆಣೆಗುಡ್ಡ ವಿನಾಯಕ ದೇವಸ್ಥಾನದ ಶ್ರೀ ಸೂರ್ಯನಾರಾಯಣೋಪಾಧ್ಯಾಯರು ಕೂಡ ಬರ್ತಾ ಇದ್ದಾರೆ. ಹಾಗೆ ಸಮಾಜದ ಸಮಾಜದ ಪ್ರಥಮ ಪ್ರಜಾತ ಸತೀಶ್ ಹಂದೇವರು ಇರ್ತಾರೆ ನಮ್ಮ ಜೊತೆಗೆ, ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಪ್ರಥಮ ಪ್ರಜಾತ ಸುಕನ್ಯಾ ಶೆಟ್ಟಿಯವರು ಇರ್ತಾರೆ. ಇಲ್ಲಿ ನಿಮ್ಮಲ್ಲೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಇದಕ್ಕೆ ನೀವು ಯಾವ ರೀತಿಯ ಒಂದು ಸೌಕರ್ಯವನ್ನು ಕೊಡ್ತೀರಿ ಅಂತ. ಸೌಕರ್ಯ ಅಂತ ಹೇಳಿದರೆ ನಾವು ಹೆಚ್ಚಿಗೆ ದಾನಿಗಳ ಮೂಲಕವೇ, ಅಂದರೆ ಗುರು ಸೇವೆಯ ರೂಪದಲ್ಲಿ, ಗುರು ಕಾಣಿಕೆಯ ರೂಪದಲ್ಲಿಯೇ ಭಕ್ತಾದಿಗಳು ಕೊಟ್ಟಂಥ ಹಣದಿಂದ ನಾವು ಈ ಬೃಹತ್ ಕಾರ್ಯವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ನಾವು ಏನಿದ್ದರೂ ಕೂಡ ಇದನ್ನು ವಾಣಿಜ್ಯ ಉದ್ದೇಶದಿಂದ ಮಾಡ್ತಾ ಇಲ್ಲ. ಯಾರು ತಮ್ಮ ಹಿರಿಯರ ಸಂಸ್ಮರಣಾರ್ಥವೋ ಅಥವಾ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟು ಪ್ರಾಯೋಜಕತ್ವವನ್ನು ಮಾಡಿಕೊಂಡಿದ್ದಾರೆ. ಉದಾಹರಣೆಗೆ ಕೆಲವರು ಗ್ರಾನೈಟ್ ಕೊಟ್ಟಿದ್ದಾರೆ, ಇನ್ನು ಕೆಲವರು ಒಂದೊಂದು ಕೊಠಡಿಗೆ 10 ಲಕ್ಷವನ್ನು ಕೊಟ್ಟು ಅವರ ಹಿರಿಯರ ಒಂದು ಸಂಸ್ಮರಣಾರ್ಥವಾಗಿ ಇದನ್ನು ಪ್ರಧಾನ ಪ್ರಾಯೋಜಕತ್ವ ವಹಿಸಿಕೊಂಡಿದ್ದಾರೆ. ಇನ್ನೂ ಹಣದ ಅವಶ್ಯಕತೆ ಇದೆ. ಮುಂದಿನ ದಿನದಲ್ಲಿ ಗುರುನರಸಿಂಹ ನಡೆಸ್ತಾನೆ. ಮತ್ತು ಯಾವ ಯೋಜನೆಯೂ ಕೂಡ ಪ್ರಾರಂಭದಲ್ಲಿ ಹಾಕಿಕೊಳ್ಳಬಹುದು, ಅದು ನಿರಂತರತೆಯನ್ನು ಕಾಪಾಡುವಂಥದ್ದು. ಮೈಂಟೆನೆನ್ಸ್ ಆಫ್ ದಿಸ್ ಯಾತ್ರಿ ನಿವಾಸ ಅಥವಾ ಈ ಪಿಲ್ಗ್ರಿಮ್ ಸೆಂಟರ್ ಇಸ್ ವೆರಿ ಇಂಪಾರ್ಟೆಂಟ್. ಆ ದೃಷ್ಟಿಯಿಂದ ನಾವು ಹೇಳ್ತಾ ಇರೋದು, ಇದರ ಒಂದು ನಿರಂತರತೆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಗುರು ಸೇವಕರು, ಜಗತ್ತಿನಾದ್ಯಂತ ನೆಲೆಸಿರ್ತಕ್ಕಂಥ ನರಸಿಂಹನ ಭಕ್ತರು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಅವರ ಸಲಹೆ ಸೂಚನೆ ಕೊಡಬೇಕು. ಹಾಗಾಗಿ ಈಗಾಗಲೇ ಕೊಟ್ಟಂಥ ದಾನಿಗಳಿಗೆ ಕೆಲವು ಸವಲತ್ತುಗಳನ್ನು ನಾವೊಂದು ನೀತಿ ನಿರೂಪಣೆ ರೂಪದಲ್ಲಿ ಮಾಡ್ತೇವೆ. ಅದನ್ನು ಉಪಯೋಗಿಸಿಕೊಳ್ಳುವುದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮದೇ ಆದ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳ್ತಾ, ಮತ್ತು ಒಂದು ವಿಶೇಷ ಅಂತ ಹೇಳಿದರೆ, ದೇವರಿಗೆ ಬೇಕಾಗುವಂಥದ್ದು ಪೂಜೆ ಪುನಸ್ಕಾರ ರೂಪದಂಥ ಅಂಗಪೂಜೆ ಮಾತ್ರ ಅಲ್ಲ, ರಂಗಪೂಜೆ ಅಂತ ಹೇಳಿದರೆ ವೈಭವದ ರಥೋತ್ಸವ ಇತ್ಯಾದಿ. ಅದ್ರ ಜೊತೆಗೆ ಭಕ್ತರಲ್ಲಿ ದೇವರನ್ನು ಕಾಣಬೇಕೆನ್ನುವಂಥ ಒಂದು ಪರಿಕಲ್ಪನೆಯನ್ನು ನಮ್ಮ ಆಡಳಿತ ಮಂಡಳಿ ಇಟ್ಕೊಂಡದ್ರಿಂದ ಭಕ್ತರ ಸೇವೆ, ಪ್ರಹ್ಲಾದರ ಸೇವೆ, ಅವರಿಗೆ ಬೇಕಾಗುವಂಥ ಅವರಿಗೆ ಬೇಕಾದ ಸೌಕರ್ಯವನ್ನು ಕಲ್ಪಿಸಿಕೊಡುವ ದೃಷ್ಟಿಯಿಂದ ಭಕ್ತರು ಸರಿ ಇದ್ದರೆ, ಭಕ್ತರ ಒಂದು ನಿರಂತರತೆ ಇದ್ದರೆ, ಚಲನ ಇದ್ದರೆ ಅಲ್ಲಿ ಜನತಾ ಜನಾರ್ದನ ನೆಲೆಸ್ತಾನೆ. ಹಾಗಾಗಿ ಯಾತ್ರಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅವರಿಗೆ ಬೇಕಾದ ಸೌಕರ್ಯ ಕೊಡ್ತೇವೆ. ಅವರುಗಳು ಇಲ್ಲಿ ಬಂದು ಕ್ಷೇತ್ರದ ಒಂದು
ಸಾನ್ನಿಧ್ಯದಲ್ಲಿ 10 ಹಲವಾರು ಸೇವೆಗಳನ್ನು ಕೈಗೊಳ್ಳಬಹುದು ಎನ್ನುವಂಥ ದೃಷ್ಟಿಯಿಂದ ಇದನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ನೀವೆಲ್ಲರೂ ಬನ್ನಿ 9ನೇ ತಾರೀಕು 11:30 ಗಂಟೆಗೆ. ಅದಕ್ಕಿಂತ ಪೂರ್ವಭಾವಿಯಾಗಿ ನಾಳೆಯಿಂದ ನಾವು ಆಂಜನೇಯ ಸನ್ನಿಧಿಯಲ್ಲಿ ಪವಮಾನ ಪಾರಾಯಣ ಸಹಿತ ಹವಮಾನ ಹೋಮ, ಅದನಂತರ 3ನೇ ತಾರೀಕಿನಿಂದ 8ರವರೆಗೆ ಲಕ್ಷಮೋದಕ ಮಹಾಗಣಯಾಗ, ಅದಾದ ಮೇಲೆ 8ರ ಸಂಜೆ ರಾಕ್ಷೋಗ್ನ ವಾಸ್ತು ಹೋಮ ಮಾಡ್ತೇವೆ. ಅದನ್ನು ಸುದರ್ಶನ ಹೋಮ ಮಾಡಿಕೊಂಡು ಎಲ್ಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನರಸಿಂಹ ಆಂಜನೇಯರ ಸಂಪೂರ್ಣ ಕೃಪಾ ಕಟಾಕ್ಷದೊಂದಿಗೆ ಇದನ್ನು ಲೋಕಾರ್ಪಣೆಗೊಳಿಸಲಿಕ್ಕೆ ಇದ್ದೇವೆ. ಎಲ್ಲರೂ ಬನ್ನಿ ಅಂತ ಆಹ್ವಾನ ಕೊಡ್ತಾ ಇದ್ದೇನೆ. ನಮಸ್ಕಾರ.